ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಯುವನಿಧಿ ಅಪ್ಲಿಕೇಶನ್ನ ಹಾಕಿರೋರು 180 ಡೇಸ್ ಕಂಪ್ಲೀಟ್ ಆಗಿ ಸೆಲ್ಫ್ ಡಿಕ್ಲರೇಷನ್ನ ಅಮೌಂಟ್ ಬರಲಾರ್ದೆ ಸೆಲ್ಫ್ ಡಿಕ್ಲರೇಷನ್ ಮಾಡಿರೋರು ಮತ್ತು ಸೆಲ್ಫ್ ಡಿಕ್ಲರೇಷನ್ನ ಮಂತ್ಲಿ ಮಾಡೋರು ಮತ್ತು ಇನ್ನು 180 ಡೇಸ್ ಕಂಪ್ಲೀಟ್ ಆಗಿ ಇನ್ನೂ ಯಾರಿಗೆ ಅಮೌಂಟ್ ಬಂದಿಲ್ಲ, ಸೊ ಅವರೆಲ್ಲರೂ ಕೂಡ ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಮೊದಲಿಗೆ ಏನಿತ್ತು ಅಂದರೆ ವೆರಿಫಿಕೇಷನ್ DDO ಮಾಡ್ತಿದ್ರು. ಸೊ ಅವರ ಒಂದು ಲಾಗಿನ್ ಐ ಡಿಗಳನ್ನು ಕ್ಲೋಸ್ ಮಾಡಿದ್ದಾರೆ. ಸೊ ಇನ್ನು ವೆರಿಫಿಕೇಷನ್ ಎಲ್ಲಿ ಮಾಡಿಸ್ಬೇಕಂತೇಳಿ ಈ ವಿಡಿಯೋದಲ್ಲಿ ಇಷ್ಟುದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಯಾರಾದರೂ ನಮ್ಮ ಚಾನಲ್ನ ಮೊದಲ ಬಾರಿ ವಿಸಿಟ್ ಮಾಡಿದರೆ ಅಂಥವರು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಬಾಜುಕಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ಹಾಲ್ ಅಂತ ಕೊಡಿ. ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಯಾರ್ದು 180 ಡೇಸ್ ಕಂಪ್ಲೀಟ್ ಆಗಿರುತ್ತೆ, ಸೊ ಅಂಥವರೆಲ್ಲರೂ ಕೂಡ ನೀವು ವೆರಿಫಿಕೇಷನನ್ನು ಮಾಡಿಸ್ಲೇಬೇಕಾಗತ್ತೆ. ಸೊ ನೀವು ಅಪ್ಲೈ ಮಾಡುವಾಗ ಯಾವ್ಯಾವ ಡಾಕ್ಯುಮೆಂಟ್ಸ್ ಕೊಟ್ಟಿರ್ತಾರಲ್ಲ, ಸೊ ಅವನ್ನೆಲ್ಲ ತೊಗೊಂಡು ನಿಮ್ಮ ಡಿಗ್ರಿ ಸರ್ಟಿಫಿಕೇಟ್ ಪ್ರೊವಿಷನಲ್ ಇರಲಿ ಯಾವುದಾರು ಇರಲಿ, ಸೊ ಪ್ರೊವಿಷನಲ್ ಇದ್ದರೆ ಪ್ರೊವಿಷನಲ್, ಒರಿಜಿನಲ್ ಇದ್ದರೆ ಒರಿಜಿನಲ್, ಸೊ ಡಿಗ್ರಿ ಸರ್ಟಿಫಿಕೇಟನ್ನು ಕೊಟ್ಟು ನೀವು ವೆರಿಫಿಕೇಷನನ್ನು ಮಾಡಿಸ್ಲೇಬೇಕು. ಸೊ DDOಗಳಿಂದ ಮಾಡಿಸೋದೀಗ ಕ್ಯಾನ್ಸಲ್ ಆಗಿದೆ, ಡಿಪಾರ್ಟ್ಮೆಂಟ್ ಕಡೆಯಿಂದ ಬಂದಂಥ ಮಾಹಿತಿ ಇದು. ಸೊ ವೆರಿಫಿಕೇಷನ್ನ ಎಲ್ಲರೂ ಮಾಡಿಸ್ಲೇಬೇಕು. DDOಗಳನ್ನ ಕ್ಯಾನ್ಸಲ್ ಮಾಡಿ ಡಿಸ್ಟಿಕ್ದವ್ರಿಗೆ ವೆರಿಫಿಕೇಷನ್ ಮಾಡಿಸಲಿಕ್ಕೆ ಕೊಟ್ಟಿದ್ದಾರೆ. ಸೊ ಇನ್ನು ಎರಡನೇದಾಗಿ 180 ಡೇಸ್ ಕಂಪ್ಲೀಟ್ ಆಗಿದೆ, ಸೆಲ್ಫ್ ಡಿಕ್ಲರೇಷನ್ ಮೆಸೇಜ್ ಕೂಡ ಬಂದಿದೆ ಅಥವಾ ಏನೂ ಬಂದೇ ಇಲ್ಲ. ಸೊ 180 ಡೇಸ್ ಕಂಪ್ಲೀಟ್ ಅಂತ ಮಾತ್ರ ಬಿದ್ದಿದೆ. ಸೊ ಮತ್ತೇನೂ ಚೇಂಜಸ್ ಆಗಿಲ್ಲ ಅನ್ನೋರು. ಸೊ ಒಂದನೇದಾಗಿ ಸೆಲ್ಫ್ ಡಿಕ್ಲರೇಷನ್ನ ಯಾರೂ ಮಾಡಲಿಕ್ಕೆ ಹೋಗಬೇಡಿ. ಸೊ ನಿಮಗೆ ಮೆಸೇಜ್ ಬಂದರೂ ಆಯಿತು, ಬರಲಿಲ್ಲದ್ರೆ ಆಯಿತು, ಮತ್ತು ನಿಮ್ಮ ಒಂದು ಅಲ್ಲಿ ಸೆಲ್ಫ್ ಡಿಕ್ಲರೇಷನ್ ಮಾಡುವಾಗ ನಿಮ್ಮ ಒಂದು ಡಾಟಾ ಫೇಚ್ ಆದರೂ ಆಯಿತು, ಫೇಚ್ ಆಗಲಿಲ್ಲ ಅಂದ್ರೂ ಆಯಿತು, ಫಸ್ಟ್ ಪೇಮೆಂಟ್ ಬರೋವರೆಗೂ ನೀವು ಯಾರು ಸೆಲ್ಫ್ ಡಿಕ್ಲರೇಷನ್ನ ಮಾಡಬೇಡಿ ಅಂತೇಳಿ ಡಿಪಾರ್ಟ್ಮೆಂಟ್ ಕಡೆಯಿಂದ ತಿಳಿಸಿದ್ದಾರೆ. ಸೊ ಯಾರೂ ಕೂಡ ಸೆಲ್ಫ್ ಡಿಕ್ಲರೇಷನ್ ಮಾಡಲಿಕ್ಕೆ ಹೋಗಬೇಡಿ. ಫಸ್ಟ್ ಪೇಮೆಂಟ್ ರಿಸೀವ್ ಆದಮೇಲೆ ನೀವು ಸೆಲ್ಫ್ ಡಿಕ್ಲರೇಷನ್ನ ಮಾಡಬೇಕು. ಸೊ ಮಂತ್ಲಿ ಸೆಲ್ಫ್ ಡಿಕ್ಲರೇಷನ್ ಮಾಡೋರು ನೀವು ಮಾಡ್ಬೋದು. ಸೊ ನಿಮ್ದು ಏನಾದರೂ ಸೇವಾ ಸಿಂಧುನಲ್ಲಿ ವರ್ಕ್ ಆಗಲಿಲ್ಲ ಅಂದರೆ ಗ್ಯಾರಂಟಿ ಸ್ಕೀಮ್ಸ್ನಲ್ಲಿ ಕೂಡ ನೀವು ಸೆಲ್ಫ್ ಡಿಕ್ಲರೇಷನ್ನ ಮಾಡ್ಕೋಬೋದು. ಸೊ ಹೆಚ್ಚಾಗಿ ಗ್ಯಾರಂಟಿ ಸ್ಕೀಮ್ಸಲ್ಲೇ ಬೆಟರ್ ಅನಿಸುತ್ತೆ, ಯಾಕಪ್ಪ ಅಂದರೆ ಅಲ್ಲಿ ಡೈರೆಕ್ಟಾಗಿ ವೆಬ್ಸೈಟ್ ಸಿಕ್ಬಿಡುತ್ತೆ. ಸೊ ನೀವು ಲಾಗಿನ್ ಆಗಿ ಸೆಲ್ಫ್ ಡಿಕ್ಲರೇಷನ್ ಮಾಡ್ಕೋಬೋದು. ಸೊ ಇಷ್ಟು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಮತ್ತೆ ಏನಾದರೂ ನಿಮಗೆ ಸಮಸ್ಯೆ ಇದ್ದರೆ ಸೊ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಅದರ ಬಗ್ಗೆ ಕೂಡ ವಿಡಿಯೋ ಮಾಡ್ತೀನಿ. ಸೊ ಗೈಸ್, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಧನ್ಯವಾದಗಳು. ಶುಭ ದಿನ.